ಇವತ್ತು ನಾವು ಅವರೆಕಾಳು ಮತ್ತು ತರಕಾರಿ ಹಾಕಿ ಹುಳಿ ಸಾರು ಮಾಡೋದನ್ನು ನೋಡೋಣ ಬನ್ನಿ. ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಮತ್ತು ಈ ಹುಳಿ ಸಾಂಬಾರು ಬೆಳಗಿನ ತಿಂಡಿಯಲ್ಲಿ ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಮತ್ತು ಮಧ್ಯಾಹ್ನ ಊಟಕ್ಕೆ, ಮುದ್ದೆಗೆ, ಅನ್ನಕ್ಕೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋದಕ್ಕೆ ಅವರೆಕಾಳು ಅಂದರೆ ಸೊಗಡಿರೋ ಅವರೆಕಾಳು ಆದರೆ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಕಾಲು ಕೆ ಜಿ ಆಗೋಷ್ಟು ಅವರೆಕಾಳು ನೀಟಾಗಿ ತೊಳೆದು ಬಿಡಿಸಿಟ್ಕೊಂಡಿದ್ದೀನಿ. ಅದು ಬಿಸಿ ನೀರಿಗೆ ಹಾಕಿ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಬದನೇಕಾಯಿ ತರಕಾರಿ ಸೇರಿಸಿ ಅದಕ್ಕೆ ಉಪ್ಪು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಬರೋವರೆಗೂ ಬೇಯಿಸೋಕ್ಕಿಟ್ಟಿದ್ದೀನಿ. ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಕಾಯಿ ತುರಿ, 1 ಬೆಳ್ಳುಳ್ಳಿ ಗೆಡ್ಡೆ, 2 ಈರುಳ್ಳಿ ಚಿಕ್ಕದಾದರೆ 3 ಹಾಕ್ಕೊಳ್ಳಿ, 2 ಟೊಮೆಟೊ ಹಣ್ಣಾಗಿರೋವಂಥದ್ದು, ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಳಿ, ಒಂದು ಚಿಟಿಕೆ ಆಗೋಷ್ಟು ಅರಿಶಿನ, ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡರ್ 3 ಚಮಚ ಅಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ಧನಿಯಾ ಪೌಡ್ರು, ಖಾರದ ಪೌಡ್ರು ಸೇರಿಸ್ಕೋಬೋದು. ನಾನು ಖಾರಕ್ಕೆ ಬೇಕಾದರೆ ಸಾಂಬಾರು ಪೌಡ್ರ್ ಜೊತೆ 1 ಸ್ಪೂನು ಖಾರದ ಪೌಡ್ರು ಸೇರಿಸ್ಕೋಬೋದು. ನೀಟಾಗಿ ನುಣ್ಣಗೆ ರುಬ್ಬಿ ಗ್ರೈಂಡ್ ಮಾಡ್ಕೋಬೇಕು. ಸಾಂಬಾರು ಹಾಕಿ ಚೆನ್ನಾಗಿ ಬಂದಿರುತ್ತೆ. ಗ್ರೈಂಡ್ ರುಬ್ಬಾಕಿ ಆ ಕಡೆ ಇಟ್ಟು, ಕಾಳು ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ. ಆ ಕಾಳು ಬೆಂದಿರೋ ಕಾಳಿಗೆ ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀಟಾಗೆಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಚಿಕ್ಕದಾದಂತಹ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದು ಅದು ರಸ ತೆಗೆದು ತೆಗೆದು ಮಿಕ್ಸ್ ಮಾಡಿಕೊಂಡು ಫ್ಲೇವರ್ಗಂತ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಕೊತ್ತಂಬರಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 5ರಿಂದ 6 ನಿಮಿಷ ಕುದಿಯೋಕ್ಕೆ ಬಿಡೋಣ, ತಟ್ಟೆ ಮುಚ್ಚಿಬಿಟ್ಟು. ಮತ್ತು ಈ ಕಡೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋಣ. ಸಾಸಿವೆ ಹಾಕಿ ಅದು ಚಿಟಪಟ ಅಂದಾಗ ಈರುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ನಿಮ್ಗೆ ಈರುಳ್ಳಿ ಬೇಡ ಅಂದರೆ ಬರೀ ಕರಿಬೇವು, ಸಾಸಿವೆ ಹಾಕ್ಕೊಳ್ಬೋದು, ಈರುಳ್ಳಿ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಈರುಳ್ಳಿ ರೋಸ್ಟ್ ಆಗೋವರೆಗೂ ಸ್ವಲ್ಪ ಒಗ್ಗರಣೆ ಹಾಕಿ ಆ ಕಡೆ ಕುದಿಯುವಂಥ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ತುಂಬ ರುಚಿಯಾದಂತಹ ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರು ನಾನು ಮುದ್ದೆಗೆ, ಅನ್ನಕ್ಕೆ ಮಾಡ್ಕೊಂಡಿದ್ದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಾಡೋದು ಈಸಿ. ಫಸ್ಟ್ ಟೈಮ್ ಮಾಡ್ತಿರೋರು ಆದರೂ ಸಹ ಈ ಥರ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಮುದ್ದೆಗೆ ಮತ್ತು ಅನ್ನ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಟೇಸ್ಟಿಯಾಗೂ ಇತ್ತು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.